ಸಿಟಿ ರವಿ ಹಾಗೂ ಮುನಿರತ್ನ ವಿರುದ್ಧ ಸರಣಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಸಮರ ಸಾರಬೇಕು ಅಂತ ಬಿಜೆಪಿ ನಾಯಕರು ಈಗ ಸಜ್ಜಾಗಿದ್ದಾರೆ. ಈ ಎರಡು ಪ್ರಕರಣಗಳನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಈಗ ಬಿಜೆಪಿ ಸಜ್ಜಾಗಿದೆ. ಹಲ್ಲೆ ಪ್ರಕರಣದ ಬಗ್ಗೆ ಕೇಂದ್ರ ಗೃಹ ಇಲಾಖೆಗೆ ದೂರು ನೀಡೋದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಕೇಂದ್ರ ಸಚಿವರ ನಿಯೋಗದಿಂದ ಪ್ರಧಾನಿ ಮೋದಿ, ಅಮಿತ್ ಶಾ ಭೇಟಿಗೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಬಿಜೆಪಿ ಮುಖಂಡರು. ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಮೂಲಕ ಭೇಟಿ ಮಾಡಬೇಕು, ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರನ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇನ್ನು ಪದೇ ಪದೇ ಬಿಜೆಪಿ ಶಾಸಕರ ಮೇಲೆ ಎಫ್ಐಆರ್ ಬಗ್ಗೆ ಕೂಡ ವರದಿಯನ್ನ ಕೊಡಬೇಕು ಅಂತ ನಿರ್ಧಾರವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಆಡಳಿತದ ದ್ವೇಷ ರಾಜಕಾರಣ, ಕಾನೂನು ವೈಫಲ್ಯತೆ ವರದಿಯನ್ನ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರಿಗೆ ಕೊಡಬೇಕು. ಶೋಭಾ ಕರಂದ್ಲಾಜೆ ಹಾಗೂ ಪ್ರಹ್ಲಾದ್ ಜೋಶಿ ಅವರ ಮೂಲಕ ಭೇಟಿ ಮಾಡಿ ವರದಿ ಸಲ್ಲಿಸಬೇಕು ಅಂತ ಬಿಜೆಪಿ ನಾಯಕರು ಸಜ್ಜಾಗಿರೋದು. ಹೊಸ ವರ್ಷದ ಆರಂಭದಿಂದಲೇ ಟಾರ್ಗೆಟ್ ಕಾಂಗ್ರೆಸ್ ಕ್ಯಾಂಪೇನ್ ಅನ್ನು ಶುರು ಮಾಡಿಕೊಳ್ತಾ ಇದ್ದಾರೆ ಬಿಜೆಪಿ ನಾಯಕರು. ನಿನ್ನೆ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತ ಆಯಿತು. ಅದು ಕೂಡ ಆಸಿಡ್ ಮೊಟ್ಟೆ ಅಂತೇಳಿ ಅವರು ಆರೋಪವನ್ನು ಮಾಡಿರೋದು. ನನ್ನ ಮೇಲೆ ಕೊಲೆ ಬೆದರಿಕೆ ಇದೆ, ಜೊತೆಗೆ ಈ ರೀತಿಯಾಗಿ ಮಾಡ್ತಾರೆ ಅನ್ನೋದು ಮೊದಲೇ ಕೂಡ ಗೊತ್ತಿತ್ತು, ನನ್ನನ್ನು ಸಾಯಿಸ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಮುನಿರತ್ನ ಅವರು ಪದೇ ಪದೇ ಹೇಳ್ತಾನೆ ಇದ್ರು. ಈ ಒಂದು ಪ್ರಕರಣ ಮತ್ತು ಸಿಟಿ ರವಿ ಅವರ ಬಂಧನ, ಸಿಟಿ ರವಿ ಅವರ ಜೊತೆಗೆ ಪೊಲೀಸರು ಯಾವ ರೀತಿ ನಡ್ಕೊಂಡ್ರು, ಇದೆಲ್ಲವನ್ನು ಕೂಡ ವಿರೋಧಿಸಿ ಖಂಡಿಸಿ ಬಿಜೆಪಿಯವರು ಪ್ರತಿಭಟನೆ ಮಾಡಬೇಕು ಅಥವಾ ಟಾರ್ಗೆಟ್ ಕಾಂಗ್ರೆಸ್ ಕ್ಯಾಂಪೇನ್ ಮಾಡಬೇಕು ಅಂತ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕಾಗಿ ಈಗ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರನ್ನ ಪ್ರಹ್ಲಾದ್ ಜೋಶಿ ಮತ್ತು ಶೋಭಾ ಕರಂದ್ಲಾಜೆ ಅವರ ಮೂಲಕ ಭೇಟಿ ಮಾಡಿ ಕಾಂಗ್ರೆಸ್ ಯಾವ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಮತ್ತು ಗೃಹ ಇಲಾಖೆಯಲ್ಲಿ ಯಾವ ರೀತಿ ವೈಫಲ್ಯತೆ ಕಂಡು ಬರ್ತಾ ಇದೆ ಅದೆಲ್ಲವನ್ನು ಕೂಡ ವರದಿ ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಎರಡು ಪ್ರಕರಣಗಳನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಅಂತ ಈಗ ಬಿಜೆಪಿ ತಯಾರಿ ಮಾಡಿಕೊಂಡಿರುವಂಥದ್ದು. ಆರ್ ನಗರದ ಶಾಸಕ ಆಗಿರುವಂಥ ಮುನಿರತ್ನ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಅವರ ಮೇಲೆ ಮೊಟ್ಟೆ ಎಸೆಯಲಾಯಿತು. ಮೊಟ್ಟೆ ಎಸೆದಿದ್ದು ಕಾಂಗ್ರೆಸ್ ಕಡೆಯವರೇ ಅನ್ನೋದು ಬಿಜೆಪಿಯ ಶಾಸಕ ಮುನಿರತ್ನ ಅವರ ಆರೋಪ. ಜೊತೆಗೆ ಅವರು DCM DK ಶಿವಕುಮಾರ್ ಇರ್ಬೋದು, ಕುಸುಮಾ ಅವ್ರ ಮೇಲೆ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಟ್ ಆ ಆರೋಪಗಳನ್ನು ಈಗಾಗಲೇ DK ಶಿವಕುಮಾರ್ ಅವರು ತಳ್ಳಿ ಹಾಕಿದ್ದಾರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಆದರೆ ಮುನಿರತ್ನ ಅವರು ಇದನ್ನ ಬಿಡ್ತಾನೆ ಇಲ್ಲ. ಮುನಿರತ್ನ ಅವರು ಇದನ್ನ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ಬೋದು, ಸಿಂಪತ್ತಿ ಗಿಟ್ಟಿಸ್ಕೊಳ್ಳೋಕೆ ಈ ರೀತಿ ಮಾಡ್ತಾ ಇರ್ಬೋದು ಅಂತ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಈಗಾಗಲೇ ಆರೋಪವನ್ನು ಮಾಡ್ತಿದ್ದಾರೆ. ಇದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅನ್ನೋದು ಗೊತ್ತಾಗಬೇಕು ಅಂದರೆ ಸರಿಯಾಗಿ ತನಿಖೆ ಆಗಬೇಕಿದೆ. ಮತ್ತೊಂದು ಕಡೆ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಆಕ್ಷೇಪಾರ್ಹ ಪದವನ್ನು ವಿಧಾನ ಪರಿಷತ್ತಲ್ಲಿ ಬಳಸಿದ್ದಕ್ಕಾಗಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ಬಟ್ ಪೊಲೀಸರು ಸಿಟಿ ರವಿ ಅವರ ಜೊತೆ ನಡ್ಕೊಂಡಂಥ ನಡೆ ಸರಿ ಇಲ್ಲ ಅಂತೇಳಿ ಈಗ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಪ್ರತಿಭಟನೆ ಕೂಡ ಮಾಡಿದರು. ಸದ್ಯಕ್ಕೀಗ ಈ ಎರಡೂ ಪ್ರಕರಣಗಳನ್ನು ಇಟ್ಕೊಂಡು ಬಿಜೆಪಿಯನ್ನು ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅನ್ನೋದನ್ನು ಬಿಂಬಿಸೋದಕ್ಕೆ, ಜೊತೆಗೆ ಯಾವ ರೀತಿ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದನ್ನು ವರದಿಯ ಮೂಲಕ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರಿಗೆ ತಲುಪಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ಈ ಬಿಜೆಪಿ ನಾಯಕರ ಈ ಒಂದು ಪ್ರತಿಭಟನೆ ಅಥವಾ ವರದಿ ಸಲ್ಲಿಕೆಗೆ ಅಮಿತ್ ಶಾ, ನರೇಂದ್ರ ಮೋದಿ ಅವರ ಭೇಟಿಗೆ JDSನವರು ಕೂಡ ಸಪೋರ್ಟ್ ಮಾಡ್ತಾರಾ ಮಾಡಲ್ವಾ ಅದನ್ನು ಕೂಡ ನೋಡಬೇಕಿದೆ. ಯಾಕೆಂದರೆ ಈಗ ಮೈತ್ರಿ ಇರುವಂಥದ್ದು ಬಿಜೆಪಿ ಹಾಗೂ JDSದು. ಅವರ ಸಪೋರ್ಟ್ ಇರುತ್ತೋ ಇಲ್ವೋ, ಮುಂದೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಸ್ಟೆಪ್ ಇಡ್ತಾರೆ ಅಂತ.